ಮೋದಿ ಸುಶಾಸನ್ ವರ್ಸಸ್ ರಾಹುಲ್ ತೇಜಸ್ಸು, ಯಾರ ಕೊರಳಿಗೆ ಬಿಹಾರ? 243 ಕ್ಷೇತ್ರಗಳ ನಿರ್ಣಾಯಕ ಸಮರ ಏನು ಹೇಳುತ್ತೆ ಮತ್ತು ಮತದಾನ ಉತ್ತರ ಸಮೀಕ್ಷೆ ಏನು? ನ್ಯೂಸ್ 18 ಕನ್ನಡದಲ್ಲಿ ಬಿಹಾರದ ಭವಿಷ್ಯ. ಬಿಹಾರದಲ್ಲಿ ಏನಾಗುತ್ತೆ, ಯಾವ ಸ್ವರೂಪದಲ್ಲಿ ಈ ಬಾರಿ ರಿಸಲ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಮತದಾನೋತ್ತರ ಸಮೀಕ್ಷೆ ಏನು ಹೇಳುತ್ತೆ? ಮೊದಲ ಹಂತದಲ್ಲಿ 65.08% ಮತದಾನ ಆಗಿತ್ತು. ಬಿಹಾರದ ಮಟ್ಟಿಗೆ ಇದು ದೊಡ್ಡ ದಾಖಲೆ. ಬಿಹಾರದಲ್ಲಿ ಮೋದಿ ಸುಶಾಸನ್ ವರ್ಸಸ್ ರಾಹುಲ್ ತೇಜಸ್ವಿ. ಯಾಕಂದರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಜೊತೆಯಾಗಿ ಈ ಚುನಾವಣೆಯಲ್ಲಿ ಸಾಗಿದ್ದಾರೆ. ಚುನಾವಣಾ ಪ್ರಚಾರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಹಾಗೆಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ NDA ಕೂಟದ ಇಡೀ ಕ್ಯಾಂಪೇನ್ನ ನೇತೃತ್ವವನ್ನು ಪ್ರಧಾನಮಂತ್ರಿ ಮೋದಿಯವರು ದೊಡ್ಡ ಮಟ್ಟದಲ್ಲಿ ಲೀಡ್ ಮಾಡಿದ್ದಾರೆ ಮತ್ತು ಇಡೀ ತಂತ್ರಗಾರಿಕೆಯನ್ನು ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ನಿಭಾಯಿಸಿರುವಂತಹ ರೀತಿ, ಚುನಾವಣೆಯ ಪ್ರತಿ ಹಂತದಲ್ಲೂ ಕೂಡ ಯಾವ ಸ್ವರೂಪದಲ್ಲಿ ಸೀಟ್ ಶೇರಿಂಗಿಂದ ಹಿಡಿದು ಪ್ರಚಾರದ ರಣತಂತ್ರದವರೆಗೂ ಕೂಡ ಬಹಳ ವಿಸ್ತೃತವಾದಂತಹ ತಂತ್ರಗಾರಿಕೆಯನ್ನು ಅಮಿತ್ ಶಾ ಅವರು ರೂಪಿಸಿದ್ದಾರೆ. ನಿತೀಶ್ ಕುಮಾರ್ ಕೂಡ ಬಹಳಷ್ಟು ರ್ಯಾಲಿಗಳನ್ನು ಅಡ್ರೆಸ್ ಮಾಡಿದ್ದಾರೆ. ಮೋದಿ ಸುಶಾಸನ್ ವರ್ಸಸ್ ರಾಹುಲ್ ತೇಜಸ್ವಿ, ಇದರಲ್ಲಿ ಯಾರು ಯಾವ ಸ್ವರೂಪದಲ್ಲಿ ಗೆಲುವನ್ನು ದಾಖಲಿಸಿಕೊಳ್ತಾರೆ ಅನ್ನುವಂಥದ್ದು ನೋಡಬೇಕು. ಯಾಕಂದರೆ ಮೊದಲ ಹಂತದಲ್ಲಿ 65.08% ಮತದಾನ ಆಗಿತ್ತು. ಎರಡನೇ ಹಂತದಲ್ಲಿ ಇದುವರೆಗೆ ಅಂದರೆ 5 ಗಂಟೆಯ ಹೊತ್ತಿಗೆ 67.14% ಮತದಾನ ಆಗಿದೆ ಅನ್ನುವಂತಹ ರಿಪೋರ್ಟ್ಸ್ ಇದೆ. ಅಂತಿಮವಾದಂಥ ರಿಪೋರ್ಟ್ ಬರಬೇಕಿದೆ. ಆದರೆ ಒಟ್ಟಾರೆಯಾಗಿ ಏನೇ ಆದರೂ ಕೂಡ ಇದು ಬಿಹಾರದ ಮಟ್ಟಿಗೆ ಹೊಸ ದಾಖಲೆ, ಬಿಹಾರದ ಮಟ್ಟಿಗೆ ಇದು ಹೊಸ ಸ್ವರೂಪದ ದಾಖಲೆಯೇ ಆಗುತ್ತೆ. ಆ ಸ್ವರೂಪದಲ್ಲಿ ಈ ಬಾರಿ ಮತದಾನ ನಡೆದಿದೆ. ಬಿಹಾರದ ಜಂಗಿ ಕುಸ್ತಿಯಲ್ಲಿ ಅಂತಿಮವಾಗಿ ಗೆಲ್ಲೋದು ಯಾರು ಅನ್ನೋಂಥದ್ದನ್ನು ನೋಡುವಂಥದ್ದು ಎಕ್ಸಾಕ್ಟ್ ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ. ಆದರೆ ಇವತ್ತು ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಸಹಜವಾಗಿಯೇ ಯಾವ ಕಡೆಗೆ ಗಾಳಿ ಬೀಸ್ತಾ ಇದೆ, ನಿಜಕ್ಕೂ ಯಾರು ಇಲ್ಲಿ ಯಾವ ಸ್ವರೂಪದಲ್ಲಿ ಯಾರ ಕ್ಯಾಂಪೇನ್ ಯಶಸ್ವಿಯಾಗಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಎಕ್ಸಿಟ್ ಪೋಲ್ನ ರಿಸಲ್ಟ್ಗಳನ್ನು ತೋರಿಸೋದಕ್ಕಿಂತ ಮುಂಚಿತವಾಗಿ ಒಟ್ಟಾರೆಯಾಗಿ ಬಿಹಾರದಲ್ಲಿ ಚುನಾವಣಾ ಕ್ಯಾಂಪೇನ್ ಹೇಗೆ ಸಾಗಿದೆ ಮತ್ತು ಯಾವ ಸ್ವರೂಪದಲ್ಲಿ ಆಶ್ವಾಸನೆಗಳು ಬಂದಿದ್ವು, ಯಾವ ಸ್ವರೂಪದಲ್ಲಿ ಮಾತಿನ ಏಟುಗಳು ಇಲ್ಲಿ ನಡೆದಿದ್ದಾವೆ, ಇವೆಲ್ಲದರ ಬಗ್ಗೆನೂ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಇಡೀ ದೇಶದ ಗಮನ ಸೆಳೆದಿರುವ ಬಿಹಾರ ವಿಧಾನಸಭೆಯ ಚುನಾವಣೆ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ. ರಾಷ್ಟ್ರ ರಾಜಕಾರಣಕ್ಕೂ ದಿಕ್ಸೂಚಿ ಆಗಲಿದೆ ಎಂದೇ ಬಿಂಬಿತವಾಗಿರುವ ಚುನಾವಣೆ ಮೇಲೆ ದೇಶದ ಜನರ ಚಿತ್ತ ನೆಟ್ಟಿದೆ. ಯುವ ನೇತಾರ ತೇಜಸ್ವಿ ಯಾದವ್, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ಪ್ರಶಾಂತ್ ಕಿಶೋರ್, NDA ನೇತೃತ್ವ ವಹಿಸಿರುವ ನಿತೀಶ್, ಎಲ್ಲರಿಗೂ ಇದು ಪ್ರತಿಷ್ಠೆಯ ಫೈಟ್. ವಿಶೇಷ ಮತಪಟ್ಟಿ ಪರಿಷ್ಕರಣೆ ಗಲಾಟೆ ಮಧ್ಯೆ ಬಿಹಾರದ ನೈಜ ಸಮಸ್ಯೆಗಳೇ ಮರೆತು ಹೋಗಿದ್ದರೂ ಅಖಾಡ ಮಾತ್ರ ಕೊತ್ತ ಕೊತ್ತ ಅಂತಿದೆ. ಮತದಾರನ ಓಲೈಕೆಗಾಗಿ ಇಂಡಿಯಾ ಒಕ್ಕೂಟ, NDA ಒಕ್ಕೂಟಗಳು ಮತದಾರ ಪ್ರಭುವಿಗೆ ಭರಪೂರ ಗ್ಯಾರಂಟಿಗಳನ್ನೇ ಘೋಷಿಸಿವೆ. ವಲಸೆ ಮತ್ತು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು, ಕರ್ನಾಟಕದ ಗ್ಯಾರಂಟಿ ಮಾದರಿಯಲ್ಲೇ ಮಹಿಳೆಯರ ಖಾತೆಗೆ ಹಣ ಹಾಕುವುದು, ಆಯ್ದ ಕುಟುಂಬಗಳಿಗೆ 10,000 ಕೊಡುವುದು, 1 ಕೋಟಿ ಸರ್ಕಾರಿ ಉದ್ಯೋಗ ಸೃಷ್ಟಿ ಮಾಡುವುದು, ಹಾಗೆ ಪ್ರತಿ ಮನೆಗೊಬ್ಬ ಸರ್ಕಾರಿ ನೌಕರ ಎಂಬ ಹೊಸ ಘೋಷಣೆಗಳನ್ನು ಮಾಡಿವೆ ರಾಜಕೀಯ ಪಕ್ಷಗಳು. ಮಹಾಗಠಬಂಧನ್ ಗ್ಯಾರಂಟಿ ಹೀಗಿವೆ: ಪ್ರತಿ ಕುಟುಂಬಕ್ಕೂ ಒಂದು ಸರ್ಕಾರಿ ಕೆಲಸ, ಪ್ರತಿ ತಿಂಗಳು ಮಹಿಳೆಯರಿಗೆ 2,500 ರೂಪಾಯಿ, ಪ್ರತಿ ಮನೆಗೂ ತಿಂಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್, 25 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಘೋಷಣೆ ಮಾಡಿದ್ರು. ಅಷ್ಟೇ ಅಲ್ಲ, 500 ರೂಪಾಯಿಗೆ ಪ್ರತಿ ಕುಟುಂಬಕ್ಕೆ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ, ವಲಸೆ ಮುಕ್ತ ಬಿಹಾರವನ್ನ ನಿರ್ಮಾಣ ಮಾಡ್ತೀವಿ, ಸರ್ಕಾರಿ ಪರೀಕ್ಷಾ ಶುಲ್ಕವನ್ನ ಮನ್ನಾ ಮಾಡಲಾಗುವುದು, ಪರೀಕ್ಷೆ ಮತ್ತು ಪರೀಕ್ಷೆಗಳಿಗೆ ಪ್ರಯಾಣವೂ ಉಚಿತವಾಗಿರಲಿದೆ ಅಂದ್ರು. ಇನ್ನು ನರೇಗಾ ಅಡಿ ದಿನಕ್ಕೆ 300 ರೂಪಾಯಿ ಕೂಲಿ ಹೆಚ್ಚಿಸಲಾಗುವುದು, ಮೀಸಲಾತಿ ಮಿತಿಯನ್ನ 50%ಗೆ ಹೆಚ್ಚಿಸಲಾಗುವುದು ಅಂತ
ಖರ್ಗೆ ಗ್ಯಾರಂಟಿ ಘೋಷಿಸಿ ಬಿಜೆಪಿಯವರು ಏನೂ ಮಾಡಿಲ್ಲ ಅಂತ ಹರಿಹಾಯ್ದ್ರು. बिहार के युवाओं को सिर्फ दिशा भूल कर रहे हैं। पकोड़ा भुनो, तुम रील छोड़ो, ड्रामे में काम करो। अरे हाय तो हीरो छोड़ दे थोड़ी तुम ड्रामे में काम करने के लिए। तो ये ऐसी बातें एक प्राइम मिनिस्टर बोल रहे हैं तो ये मजाक है। शायद वो सीरियसनेस युवाओं के लिए सीरियसनेसली सोच रहे नहीं। ಹಾಗೆ ಎನ್ಡಿಎ ಕೂಟ ಅಧಿಕಾರಕ್ಕೆ ಬಂದ್ರೆ ಬಿಹಾರ ಸರ್ಕಾರದಿಂದಲೂ 3,000 ಸೇರಿ 9,000 ಹಣ ರೈತರಿಗೆ ಕೊಡುವ ಘೋಷಣೆ ಮಾಡಿದ್ರು. 1,41,00,000 जीविका दीदी को नरेंद्र मोदी जी और नीतीश कुमार जी ने इनके बैंक अकाउंट में 10,000 रुपया ट्रांसफर करा है। वो सभी जीविका दीदी को 2 लाख तक की अमाउंट उनके बैंक अकाउंट में हम अलग अलग तरीके से भेजेंगे। और दूसरा, मोदी जी 87 लाख किसानों को 6,000 रुपया प्रति साल देते हैं। अब आप एनडीए सरकार बनाने के बाद ये 6,000 में 3,000 रुपया एनडीए सरकार बिहार की भी जोड़ेगी और 6,000 की जगह 9,000 रुपया मिलेगा। ಚುನಾವಣಾ ಅಖಾಡದಲ್ಲಿ ರಾಜಕೀಯ ವಾಗ್ಯುದ್ಧಗಳೇ ನಡೆದವು. ಪ್ರಧಾನಿ ಮೋದಿ ವೋಟಿಗೋಸ್ಕರ ಡ್ಯಾನ್ಸ್ ಮಾಡಿ ಅಂದ್ರೂ ಮಾಡ್ತಾರೆ ಅಂದ ರಾಹುಲ್ ಮಾತಿನ ಸುತ್ತ ವಿವಾದದ ಜಟಾಪಟಿಯೇ ಆಯಿತು. ರ್ಯಾಲಿ ವೇಳೆ ಕಾರ್ಯಕರ್ತನೊಬ್ಬ ಮೋದಿ ತಾಯಿಯನ್ನ ನಿಂದಿಸಿದ ಎಂಬುದು ಕೂಡ ಕಿಚ್ಚು ಎಬ್ಬಿಸಿತ್ತು. नरेंद्र मोदी जी आप ऐसा ड्रामा करो, वोट के लिए वो कर देंगे, जो भी करवाना करवा लो। मैं कह रहा हूं आप उनको कहो कि देखो भैया हम आपको वोट देंगे, आप स्टेज पे आके नाच लेंगे, कह रहा हूं आप कोशिश करो। मोदी जी आइए, स्टेज पे आइए, भाषण मत दीजिए, डांस कर दीजिए, हम आपको वोट देंगे, देखना करते हैं। जो भी करवाना है करवा लो चुनाव से पहले, जो भी करवाना है चुनाव से पहले करवा लो। चुनाव के बाद नरेंद्र मोदी नहीं दिखाई देंगे। ರಾಹುಲ್ ಗಾಂಧಿ ಹೇಳಿಕೆಗೆ ಪ್ರಧಾನಿ ಮೋದಿ ಅವರೇ ಟಕ್ಕರ್ ಕೊಟ್ಟಿದ್ರು. आरजेडी कांग्रेस के लिए कैसी बेशर्मी से बोल रहे हैं। उनके लिए तो छठी मैया की पूजा एक ड्रामा है, नौटंकी है। आप उनकी बातों से सहमत है क्या? ऐसे लोगों को सजा दोगे कि नहीं दोगे? ಮಹಾಗಠಬಂಧನ್ ಮೈತ್ರಿ ಉದ್ದೇಶ ಹಾಗೂ ರಾಜಕಾರಣವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಟೀಕಿಸಿದ್ರು. लालू जी अपने बेटे को मुख्यमंत्री बनाना चाहते हैं और सोनिया जी अपने बेटे को प्रधानमंत्री बनाना चाहते हैं। मगर मैं आज कटिहार की भूमि से लालू जी और सोनिया जी को कहना चाहता हूं, ना आपका बेटा मुख्यमंत्री बनेगा, ना सोनिया जी का बेटा प्रधानमंत्री बनेगा. ಬಿಹಾರ ಚುನಾವಣೆ ಅಂದ್ರೆ ಅದು ಯಾದವರ ಕಲಹ ಅಂತಾನೆ ಪ್ರಸಿದ್ಧಿ. ಇದೀಗ ಜನಸುರಾಜ್ ಪಕ್ಷ ಕೂಡ ಎಂಟ್ರಿ ಕೊಟ್ಟಿದೆ. ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಸಾರಥ್ಯದ ಜನಸುರಾಜ್ ಬಿಹಾರದ ಚಿತ್ರಣ ಬದಲಿಸುತ್ತಾ ಎಂಬ ಕುತೂಹಲ ಮೂಡಿಸಿದೆ. ಜೊತೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಪೂರ್ಣ ಪ್ರಮಾಣದಲ್ಲಿ ಬಿಹಾರದಲ್ಲಿ ಆಗಿದೆ. ಆಯೋಗದ ಹೊಸ ಪ್ರಯೋಗದ ಮೊದಲ ಚುನಾವಣೆ ಇದಾಗಿದ್ದು, ರಾಜ್ಯದ ಪಟ್ಟಾಧಿಕಾರದ ಭವಿಷ್ಯದ ಜೊತೆಗೆ ಚುನಾವಣಾ ಆಯೋಗದ ಸುತ್ತಲಿನ ಚರ್ಚೆಗೂ ಹೊಸ ದಿಕ್ಕನ್ನ ತೋರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.